ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವ ಸಂಬಂಧ ಹೋರಾಟ ನಡೆಸಿರುವ ನಮ್ಮ ಸಮಾಜದ ಹೆಸರು ಹೇಳಿ ಶಾಸಕರಾದವರಿಗೆ ಈಗ ಮುಜುಗರ ಬರ್ತಾ ಇದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ್ರು. ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗ ಹೋರಾಟ ಮಾಡುವಾಗ ಎಲ್ಲರೂ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಆವಾಗ ಬರದ ಮುಜುಗರ ಈಗ್ಯಾಕೆ ಅಂತ ಪರೋಕ್ಷವಾಗಿ ವಿಜಯಾನಂದ ಕಾಶ್ಯಪನಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಈಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ, ನಮ್ಮ ನ್ಯಾಯವಾದಿಗಳ ಒಂದು ಹೋರಾಟ ಹೊರಗೆ ನಡೀತದೆ. ನಾವು ಶಾಸಕರಿದ್ದವರು, ಜನಪ್ರತಿನಿಧಿಗಳು, ನಾವು ವಿಧಾನಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಅನುಮತಿ ತಗೊಂಡು ನಾವು ಅಲ್ಲಿ ಹೋರಾಟ ಮಾಡ್ತೀವಿ. ಇದರಿಂದ ಗೊತ್ತಾಗ್ಬಿಡ್ತದೆ ಯಾರು ಷಡ್ಯಂತ್ರ ಮಾಡ್ಲಕತ್ತಾರ, ಯಾರು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕತ್ತಾರ, ಯಾರು ಪೊಲೀಸ್ ಒಂದು ಬಲ ತಗೊಂಡು ನಮ್ಮ ಸಮುದಾಯದ ಮೇಲೆ ದಬ್ಬಾಳಿಕೆ ಮಾಡ್ಬೇಕತ್ತಾರ ಎಲ್ಲನೂ ಸಮಾಜ ಗುರುತಾಗ್ತದೆ. ವಿಧಾನಸಭೆಯೊಳಗೆ ಹಿಂದೆಲ್ಲ ಹೊರಗೆ ಸಾರ್ವಜನಿಕ ಸಭೆಗಳಲ್ಲಿ ಭಾಳ ಮಾತಾಡೋರೆಲ್ಲ ಈಗ MLAಗಳು ಆಗ್ಯಾರ. ಅವ್ರ ನಿಲುವೇನು ಅನ್ನೋದು ನಾಳೆ 10-11ನೇ ತಾರೀಕಿಗೆ ಹೊರಗೆ ಬರ್ತದೆ. ಅಲ್ಲ, ಇಲ್ಲ ಈಗ ಆಲ್ರೆಡಿನೇ ಹೇಳ್ಬಿಟ್ರಲ್ಲ ಸರ್, ನಿಲುವು ಯಾರು ನಿಮ್ಮ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಯಾರು ಕೈಗೊಂಬೆ ಅವಾಗ ಅವ್ರ ಕೈಗೊಂಬೆ ಆಗಿದ್ರೇನು ಗುರುಗಳು? ಅವಾಗ ನಾವೇ ಸ್ಟೇಜ್ ಮ್ಯಾಗಿದ್ರು ಬಾಯಿಗೆ ಬಂದಂಗೆ ನಮ್ಮ ಸರ್ಕಾರಕ್ಕೆ ಬೈತಿದ್ರಲ್ರಿ. ಅವಾಗ ಮುಜುಗರ ಆಗಲಿಲ್ಲನ ಅವ್ರಿಗೆ, ಈಗ ಮುಜುಗರ ಆಗ್ಲಾಕತ್ತೈತನ? ಅವಾಗ ನಮಗೂ ವೇದಿಕೆ ಮೇಲೆ ನಾನು CC ಪಾಟೀಲ್ರು ಎಲ್ಲರೂ, ಅರವಿಂದ್ ಬೆಲ್ಲದು, ನಮ್ಮ ಸಿದ್ದು ಸೌದಿ ಅವ್ರು ಕೂತಾಗೂ ಮುಜುಗರ ಆಗ್ತಿತ್ತು ನಮ್ಗೆ. ಆ ಸಮುದಾಯದ ಸಲುವಾಗಿ ನಾವು ಮುಜುಗರ ಅನ್ನೋಂಥದ್ದನ್ನು ತಿಳ್ಕೊಲಿಲ್ಲ. ಇಲ್ಲಪ್ಪ ನಾವು ಮುಖ್ಯಮಂತ್ರಿಗಳು ಹೇಳಿದ್ವಿ, ಜಗಳ ಆಡಿದೀವಿ. ಸುವರ್ಣಸೌಧದಾಗೆ ಬೊಮ್ಮಾಯಿರಿಗೆ ನಮಗೆ ಜಗಳ ಆಯಿತು. ಎಲ್ಲ ನಮ್ಮ ಶಂಕರ್ ಪಾಟೀಲ್, ಮುನೇನ್ ಕೊಪ್ಪರು, CC ಪಾಟೀಲ್ರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು ನಮ್ಮ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.